ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ಭಗವದ್ಗೀತೆಯ ಕುರಿತ ಪ್ರಶ್ನೋತ್ತರಗಳನ್ನು ತಿಳಿತಾ ಇದ್ದೀವಿ. ಈಗಾಗಲೇ ಮುನ್ನುಡಿ ಮತ್ತು ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ ಮುಗಿಸಿದ್ದೀವಿ. ಅಂದರೆ ಅರ್ಜುನ ವಿಷಾದ ಯೋಗ ಮತ್ತು ಸಾಂಖ್ಯ ಯೋಗದ ಪ್ರಶ್ನೋತ್ತರಗಳನ್ನು ತಿಳಿದಿದ್ದೀವಿ. ಈಗ ಕರ್ಮಯೋಗ ಅಂದರೆ ಮೂರನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿತಾ ಹೋಗೋಣಂತೆ. ಯಾವುದು ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸ್ತಾ ಇರುವಂತಿದೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ದ. ಮಿಶ್ರವಾದ ಕೃಷ್ಣನ ಮಾತುಗಳನ್ನು ಕೇಳಿ ಹೀಗೆ ಅರ್ಜುನ ಹೇಳ್ದ. ಅಂದರೆ ಕರ್ಮಯೋಗದ ಆರಂಭದಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಸಾಂಖ್ಯಯೋಗದಲ್ಲಿ ಬೇರೆ ರೀತಿ ಹೇಳಿದ್ದ, ಈಗ ಬೇರೆ ಥರ ಹೇಳ್ತಿದ್ಯಾ, ಎರಡು ನನಗೆ ಕನ್ಫ್ಯೂಷನ್ ಆಗ್ತಿದೆ, ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸ್ತಾ ಇರುವಂತಿದೆ ಅಂತ ಈ ಕರ್ಮಯೋಗದ ಪ್ರಾರಂಭದಲ್ಲಿ ಕೇಳ್ತಾನೆ. ಅದು ಯಾವುದಕ್ಕೆ ಅಂತ ಈ ಕ್ವಶನ್ ಇತ್ತು. ಅದಕ್ಕೆ ಆನ್ಸರು ಮಿಶ್ರವಾದ ಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನ ಹೀಗೆ ಕೇಳ್ದ ಅಂತ. ಎರಡನೇದು, ಸೃಷ್ಟಿಯ ಆರಂಭದಲ್ಲಿ ಭಗವಂತ ಮನುಷ್ಯರ ಮುಂದೆ ಇಟ್ಟಿರುವ ಎರಡು ಮಾರ್ಗಗಳು ಯಾವುವು? ಜ್ಞಾನನಿಷ್ಠೆ ಮತ್ತು ಕರ್ಮನಿಷ್ಠೆ. ಜ್ಞಾನನಿಷ್ಠೆ ಮತ್ತು ಕರ್ಮನಿಷ್ಠೆಯನ್ನು ಆಧುನಿಕ ಕಾಲದ ಭಾವನೆಯಲ್ಲಿ ಹೇಗೆ ಹೇಳಬಹುದು? ಅಂತರ್ಮುಖ ಮತ್ತು ಬಹಿರ್ಮುಖ. ನಾಲ್ಕನೇ ಕ್ವಶನ್ನು, ಯಾವೆರಡು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ? ಜ್ಞಾನ ಮತ್ತು ಕರ್ಮ. ಐದನೇ ಕ್ವಶನ್ನು, ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಪುರುಷನು ಯಾವುದನ್ನು ಪಡೆಯುವುದಿಲ್ಲ? ಇಲ್ಲಿ ಪುರುಷ ಅಂತಂದರೆ ಗಂಡಸು ಅಂತ ಹೇಳಕ್ಕೆ ಬರೋದಿಲ್ಲ, ಅಂದರೆ ಒಬ್ಬ ಮಾನವ, ಮನುಷ್ಯ ಅಂತ ತಗೋಬೇಕಾಗತ್ತೆ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಪುರುಷನು ಯಾವುದನ್ನು ಪಡೆಯುವುದಿಲ್ಲ? ನೈಷ್ಕರ್ಮವನ್ನು ಪಡೆಯುವುದಿಲ್ಲ. ಯಾವುದನ್ನು ಕ್ಷಯ ಮಾಡಿಕೊಳ್ಳಬೇಕಾದರೆ ಕರ್ಮ ಮಾಡಬೇಕು. ಇಲ್ಲಿ ಪದೇ ಪದೇ ಕರ್ಮಯೋಗದಲ್ಲಿ ಕರ್ಮ ಅಂತ ಬರೋದೇನಪ್ಪ ಅಂದರೆ ಕೆಲಸ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಉತ್ತರ, ನಮ್ಮಲ್ಲಿರುವ ಹಲವಾರು ವಾಸನೆ, ಆಸೆ, ಆಕಾಂಕ್ಷೆಗಳನ್ನು ಕ್ಷಯ ಮಾಡಿಕೊಳ್ಳಲು. ತಮೋಗುಣದಲ್ಲಿ ಏನನ್ನು ಒಳಗೊಂಡಿದೆ? ನಿದ್ರೆ, ಆಲಸ್ಯ, ಮೋಹ, ಮರೆವು, ಅಸಡ್ಡೆ ಇತ್ಯಾದಿ. ರಜೋಗುಣದಲ್ಲಿ ಏನು ಒಳಗೊಂಡಿರುತ್ತದೆ? ಪಾದರಸದಂತೆ ಚುರುಕು, ಕೆಲಸ ಮಾಡುತ್ತಲೇ ಇರುವುದು, ಲಾಭ, ಪ್ರಯೋಜನ, ನಿರೀಕ್ಷೆ ಮಾಡುವುದು ಇತ್ಯಾದಿ. ಒಂಬತ್ತನೇ ಕ್ವಶನ್ನು, ಸತ್ವಗುಣ ಏನನ್ನು ಒಳಗೊಂಡಿದೆ? ಗುಣಗಳಲ್ಲಿ ಇದು ಶ್ರೇಷ್ಠವಾದುದು. ಪ್ರೀತಿ, ವಿಶ್ವಾಸ, ಅನುಕಂಪ, ಕರುಣೆ, ಪರಹಿತ ಬಯಸುವವರು, ಆತ್ಮಕಲ್ಯಾಣ, ಯಾವಾಗಲೂ ಒಳ್ಳೆಯತನ ಇತ್ಯಾದಿ. ಮಿಥ್ಯಾಚಾರಿ ಯಾರು? ಯಾರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳನ್ನು ಸ್ಮರಿಸುತ್ತಿರುವವರೋ ಅವನೇ ಮಿಥ್ಯಾಚಾರಿ ಹಾಗೂ ವಿಮೂಢಾತ್ಮ ಎನಿಸುವನು. ಅತಿಶಯನು ಯಾರು? ಯಾರು ಇಂದ್ರಿಯವನ್ನು ಮನಸ್ಸಿನಿಂದ ತಡೆದು ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಅನಾಸಕ್ತನಾಗಿ ಮಾಡುತ್ತಿರುವನೋ ಅವನೇ ಅತಿಶಯನು. 12ನೇ ಕ್ವಶನ್ನು, ಯಾರು ಮಿಥ್ಯಾಚಾರಿಗಿಂತ ಶ್ರೇಷ್ಠ? ಅತಿಶಯನು ಮಿಥ್ಯಾಚಾರಿಗಿಂತ ಶ್ರೇಷ್ಠನು. ಕರ್ಮಗಳಲ್ಲಿ ಎಷ್ಟು ವಿಧಗಳಿವೆ? ಕರ್ಮಗಳಲ್ಲಿ ಎರಡು ವಿಧಗಳಿವೆ. ಒಂದು ನಿಯತ ಕರ್ಮ, ಇನ್ನೊಂದು ಕಾಮ್ಯಕರ್ಮ. ಯಾವ ಕರ್ಮ ಬಂಧನಕ್ಕೆ ಕಾರಣ ಆಗುವುದಿಲ್ಲ? ಯಜ್ಞಾರ್ಥವಾಗಿ ಮಾಡಿದ ಕರ್ಮ ಬಂಧನಕ್ಕೆ ಕಾರಣ ಆಗುವುದಿಲ್ಲ. ಕರ್ಮ ಎಂದರೆ ಏನು? ಕರ್ಮ ಎಂದರೆ ಕೆಲಸ. ಭಗವಂತ ಸೃಷ್ಟಿ ಆದಿಯಲ್ಲಿ ಪ್ರಜೆಗಳ ಜೊತೆ ಏನನ್ನು ಸೃಷ್ಟಿ ಮಾಡಿದನು? ಯಜ್ಞವನ್ನು. ಯಜ್ಞ ಎಂದರೇನು? ಸಮಷ್ಟಿಯ ಜೀವನಕ್ಕೆ ವೃಷ್ಟಿ ಮಾಡುವ ಕ್ರಿಯೆಗಳು. ಯಾವುದರ ಮೂಲಕ ಪ್ರಜೆಗಳು ದೇವತೆಗಳನ್ನು ತೃಪ್ತಿಪಡಿಸಬೇಕು? ಯಜ್ಞದ ಮೂಲಕ. 19ನೇ ಕ್ವಶನ್ನು, ಯಜ್ಞದಿಂದ ತೃಪ್ತರಾದ ದೇವತೆಗಳು ಏನನ್ನು ನೀಡುತ್ತಾರೆ? ಪ್ರಜೆಗಳಿಗೆ
ಅವರ ಇಷ್ಟದ ಭೋಗ ಭಾಗ್ಯಗಳನ್ನು ನೀಡುತ್ತಾರೆ. ಭಗವಂತನ ದೃಷ್ಟಿಯಲ್ಲಿ ಕಳ್ಳರು ಯಾರು? ದೇವರು ಕೊಟ್ಟಿದ್ದನ್ನು ಅವನಿಗೆ ಅರ್ಪಿಸದೆ ತಾನೇ ಅನುಭವಿಸುವವನು ಕಳ್ಳ ಎನಿಸುವನು. ನಿಜವಾದ ಯಜ್ಞ ಎಂದರೇನು? ನಮ್ಮ ಪಾಲಿಗೆ ಬರುವ ಎಲ್ಲ ಕೆಲಸ ಕರ್ಮಗಳನ್ನು ವಿರಾಟ್ ಪುರುಷನಿಗೆ ಅಂದರೆ ಭಗವಂತನಿಗೆ ಅರ್ಪಿತವಾಗಲೆಂದು ಮಾಡುವುದು. ಕ್ಷತ್ರಿಯನಿಗೆ ಯಾವುದು ನಿಯತ ಕರ್ಮ? ಧರ್ಮಕ್ಕಾಗಿ ಯುದ್ಧವನ್ನು ಮಾಡುವುದು. ಗೀತೆಯಲ್ಲಿ ಬಂದಿರುವ ಅಸದೃಶವಾದ ಸಂದೇಶ ಯಾವುದು? ಕೇವಲ ಅನಾಸಕ್ತನಾಗಿ ತನ್ನ ಪಾಲಿಗೆ ಬಂದ ಕೆಲಸವನ್ನು ಮಾಡುತ್ತಿದ್ದರೆ ಸಾಕು, ಅದರಿಂದ ಮುಕ್ತಿ ದೊರಕುವುದು ಎಂಬುದು. ಯಾವ ರಾಜನು ಕೇವಲ ಕರ್ಮಾನುಷ್ಠಾನದಿಂದ ಪೂರ್ಣತೆಯನ್ನು ಪಡೆದನು? ಜನಕರಾಜ. ಈ ಭಗವದ್ಗೀತೆಯಲ್ಲಿ ಜನಕರಾಜನ ಉಲ್ಲೇಖ ಬಂದಿದೆ. ಅದ್ರ ಜೊತೆಯಲ್ಲಿ ಅಶ್ವಪತಿ ಅನ್ನೋರು ಕೂಡ ಈ ರೀತಿ ಪೂರ್ಣತೆಯನ್ನು ಪಡೆದಿದ್ರು. ಅಜ್ಞಾನಿ ಯಾವುದಕ್ಕೆ ಕೆಲಸ ಮಾಡುತ್ತಾನೆ? ತಕ್ಷಣಕ್ಕೆ ತನಗೆ ದೊರಕುವ ತಾತ್ಕಾಲಿಕ ಲಾಭಕ್ಕೆ, ಸುಖಕ್ಕೆ ಅಜ್ಞಾನಿ ಕೆಲಸ ಮಾಡುವನು. ಯಾವುದರ ಗುಣದಿಂದ ಎಲ್ಲ ರೀತಿಯ ಕೆಲಸ ಕರ್ಮಗಳು ನಡೆಯುತ್ತವೆ? ಪ್ರಕೃತಿಯ ಗುಣದಿಂದ. ತತ್ವಜ್ಞಾನಿ ಎಂದರೆ ಯಾರು? ತತ್ವಜ್ಞಾನಿ ಎಂದರೆ ವಸ್ತು ಹೇಗೆ ಇದೆಯೋ ಹಾಗೆ ತಿಳಿದುಕೊಳ್ಳುವವನು. ಕರ್ಮವನ್ನು ವಿಭಜನೆ ಮಾಡಿದರೆ ಎಷ್ಟು ಭಾಗ ಇರುತ್ತದೆ? ಕರ್ಮವನ್ನು ವಿಭಜನೆ ಮಾಡಿದರೆ ಹೊರಗಿನ ಭಾಗ ಮತ್ತು ಒಳಗಿನ ಭಾಗ. ಹೊರಗಿರುವುದು ಕರ್ಮ, ಆ ಕರ್ಮದ ಹಿಂದೆ ಇರುವುದು ಒಳಗಿನ ಭಾಗ ಯಾವುದು ಅಂದರೆ ಗುಣ. ಇಂದ್ರಿಯಗಳಲ್ಲಿ ಎಷ್ಟು ವಿಧಗಳಿವೆ? 2 ವಿಧಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಕೆಲವೊಂದು ಬಾರಿ ಮನುಷ್ಯ ವಿಧಿ ಇಲ್ಲದೆ ಇಷ್ಟವಿಲ್ಲದೆ ಕೆಲಸ ಮಾಡುವುದಕ್ಕೆ ಕಾರಣವೇನು? ಇದಕ್ಕೆ ಕಾರಣ ಏನೆಂದರೆ ಅವನಲ್ಲಿರುವ ರಾಗದ್ವೇಷಗಳು. ಕಾಮಕ್ರೋಧಗಳು ಯಾವ ಗುಣದಿಂದ ಹುಟ್ಟುತ್ತವೆ? ರಜೋಗುಣದಿಂದ. ನೈಜವಾದ ಜ್ಞಾನವು ಯಾವುದರಿಂದ ಮುಚ್ಚಲ್ಪಟ್ಟಿದೆ? ಅಜ್ಞಾನದಿಂದ, ತ್ರಿಗುಣಗಳ ಮಾಯೆಯಿಂದ ಮುಚ್ಚಲ್ಪಟ್ಟಿದೆ. 33ನೇ ಕ್ವಶನ್ನು, ತಾಯಿಯ ಗರ್ಭದಲ್ಲಿ ಮಗುವು ಯಾವ ಪೊರೆಯಿಂದ ಮುಚ್ಚಲ್ಪಟ್ಟಿರುವುದು? ಜರಾಯು ಎಂಬ ಪೊರೆಯಿಂದ. ಕಾಮಕ್ಕೆ ಆಶ್ರಯ ಸ್ಥಾನಗಳು ಯಾವುವು? ಇಂದ್ರಿಯ, ಮನಸ್ಸು, ಬುದ್ಧಿ. ದೇಹದಲ್ಲಿರುವ ಇಂದ್ರಿಯಕ್ಕಿಂತಲೂ ಸೂಕ್ಷ್ಮವಾಗಿ ಇರುವುದು ಯಾವುದು? ಮನಸ್ಸು. ಇಷ್ಟವನ್ನು ಪೂರೈಸುವ ಕಾಮಧೇನು ಆಗಲಿ ಎಂದು ಶ್ರೀಕೃಷ್ಣ ಯಾವುದಕ್ಕೆ ಹೇಳಿದ್ದಾನೆ? ಯಜ್ಞಕ್ಕೆ. 37ನೇ ಕ್ವಶನ್ನು, ಕಾಮ ಯಾವುದನ್ನು ನಾಶ ಮಾಡುವುದು? ಜ್ಞಾನ ಮತ್ತು ವಿಜ್ಞಾನವನ್ನು. ಜ್ಞಾನವೆಂದರೆ ಸರಿನಾ ಅಥವಾ ತಪ್ಪಾ ಎಂದು ಬೌದ್ಧಿಕವಾಗಿ ತಿಳಿಯುವುದು. ವಿಜ್ಞಾನವೆಂದರೆ ಅದನ್ನು ಅನುಭವಿಸುವುದು. ಯಾವುದರಿಂದ ಕಾಮರೂಪಿ ಶತ್ರುವನ್ನು ನಾಶ ಮಾಡಬೇಕು? ಉತ್ತಮ ಸಂಸ್ಕಾರಗಳನ್ನು ರೂಢಿಸುವ ಪ್ರಯತ್ನದಿಂದ ನಮ್ಮ ಶತ್ರುವನ್ನು ನಾಶ ಮಾಡಬೇಕು. ಯಾರು ಸರ್ವಜ್ಞಾನ ವಿಮೂಢಾತ್ಮ? ಬೇಕಾದಷ್ಟು ತಿಳಿದಿದ್ದರೂ ಅನುಷ್ಠಾನ ಮಾಡದೆ ಅಸೂಯೆ ಬುದ್ಧಿಯಿಂದ ಇರುವವನು. ಯಾರು ಕರ್ಮಗಳಿಂದ ಬಿಡುಗಡೆ ಹೊಂದುವರು? ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಅಂದರೆ ಕೆಲಸವನ್ನು ಮಾಡುವರೋ ಅವರು ಕರ್ಮಗಳಿಂದ ಬಿಡುಗಡೆ ಹೊಂದುವರು. ಇಲ್ಲಿಗೆ ಕರ್ಮಯೋಗದ ಒಂದು ಪ್ರಶ್ನೋತ್ತರಗಳು ಮುಗಿಯುತ್ತೆ. ಇನ್ನು ಮುಂದಿನ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಮುಂದೆ ತಿಳಿತಾ ಹೋಗೋಣ.